ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಮತ್ತಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಕ್ಲಾಕ್ಸ್ ರಿಲೇಟೆಡ್ ಪ್ರಶ್ನೆಗಳು. ಓಕೆ, 8:10 ಗಂಟೆಯ ಕೈ ಮತ್ತು ನಿಮಿಷದ ಮುಳ್ಳಿನಿಂದ ಮಾಡಿದ ಕೋನವನ್ನು ಹುಡುಕಿ. ಅಂದರೆ ಫೈಂಡ್ ದ ಆ್ಯಂಗಲ್ ಮೇಡ್ ಬೈ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ಅಟ್ 8:10. ಓಕೆ, ಸೊ ಇವಾಗ ನಾವು ಆಲ್ರೆಡಿ ಹೇಳ್ದಂಗೆ 8 o'clock ಅಂದರೆ ಸೆಕೆಂಡ್ ಹಾಫಲ್ಲಿ ಬರುತ್ತೆ ಅಲ್ವಾ. ಸೊ ಫಸ್ಟ್ ಹಾಫಲ್ಲಿ ಬಂದರೆ ಒಂದು ಫಾರ್ಮುಲಾ, ಸೆಕೆಂಡ್ ಹಾಫಲ್ಲಿ ಬಂದರೆ ಜಸ್ಟ್ ಇಂಟರ್ಚೇಂಜ್ ಮಾಡ್ತೀವಿ. ಏನು ಯೂಸ್ ಮಾಡ್ತೀವಿ ಫಾರ್ಮುಲಾ ನಾವು? A = 30h - 11/2m. ಓಕೆ, ಸೊ ಈಗ ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು ನಾವು. ಹೆಚ್ ಕೊಟ್ಟಿದ್ದಾರೆ ಆಲ್ರೆಡಿ. ಹೆಚ್ ಅಂದರೆ ಇಲ್ಲಿ ಕಡಿಮೆ ಯಾವುದಿದೆಯೋ ಟೈಮ್ ಅದನ್ನು ತೊಗೋಬೇಕು ನಾವು, ಅಂದರೆ 8 ಗಂಟೆ ತೊಗೋಬೇಕು. ಇಲ್ಲಿ ಎಕ್ಸಾಕ್ಟ್ ಟೈಮ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ, ಸೊ 8 ತೊಗೊತೀವಿ. ಎಮ್ ಬದಲು 10 ಏನಿದೆ ಇಲ್ಲಿ 10 ನಿಮಿಷ, ಅದನ್ನು ತೊಗೊತೀವಿ. ಸೊ 30 × 8 240 ಆಗುತ್ತೆ. ಇಲ್ಲಿ 11/2 × 10 2 5s are 10 ಆಗುತ್ತೆ. 5 × 11 55 ಆಗುತ್ತೆ. ಸೊ 240 - 55 145 ಡಿಗ್ರಿ. ಸೊ 185 ಡಿಗ್ರಿ, ಸಾರಿ. ಸೊ ಆಪ್ಷನ್ ಎ 185 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಓಕೆನಾ, ಬನ್ನಿ ನೆಕ್ಸ್ಟ್ ಹೋಗೋಣ. ಅಟ್ ವಾಟ್ ಟೈಮ್ ಬಿಟ್ವೀನ್ 3 and 4 o'clock ವಿಲ್ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್ ಕೋನ್ಸಿಡೈ? ಅಂದರೆ 3 ರಿಂದ 4 ಗಂಟೆಯ ನಡುವೆ ಯಾವ ಸಮಯದಲ್ಲಿ ಗಡಿಯಾರದ ಮುಳ್ಳುಗಳು ಹೊಂದಿಕೆ ಅಥವಾ ಒಟ್ಟಿಗೆ ಇರುತ್ತವೆ ಅಂತ. ಕೋಯಿನ್ಸೈಡ್ ಅಂದರೆ ಹೇಗೆ? ಒಟ್ಟಿಗೆ ಇರ್ತವೆ ಅಂತ. ಇದು ಅವರ್ ಆ್ಯಂಡ್ ಅಂತ ಅಂದ್ಕೊಂಡ್ರೆ, ಇದು ದೊಡ್ಡದು ಮಿನಿಟ್ ಹ್ಯಾಂಡ್ ಅಂದ್ಕೊಂಡ್ರೆ, ಎರಡೂ ಒಟ್ಟಿಗೆ ಇದ್ದಾವೆ ಅಂತ. ಯಾವಾಗ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ 12 ಗಂಟೆಗೆ ನೀನು ನೋಡ್ದಂಗೆ ಎರಡೂ ಒಟ್ಟಿಗೆ ಇರ್ತವೆ. ಅದೇ ರೀತಿ 3 ಮತ್ತು 4 ಗಂಟೆ ಮಧ್ಯೆ, 3 ಮತ್ತು 4 ಗಂಟೆ ಮಧ್ಯೆ ಯಾವಾಗ ಒಟ್ಟಿಗೆ ಇರ್ತವೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ಸೊ ಕೋಯಿನ್ಸೈಡ್ ಅಂದ ತಕ್ಷಣ ಏನು, ನಾವು ಹೇಗೆ ಕಂಡುಹಿಡಿಯೋದಪ್ಪ ಅಂದರೆ, ಕೋಯಿನ್ಸೈಡ್ ಅಂದ ತಕ್ಷಣ ಆ್ಯಂಗಲ್ = 0 ಡಿಗ್ರಿ. ಇದು ನೆನಪಲ್ಲಿ ಇಟ್ಕೋಬೇಕು. ಕೋಯಿನ್ಸೈಡ್ ಅಂದರೆ ಆ್ಯಂಗಲ್ ಅಥವಾ ಎ = 0 ಡಿಗ್ರಿ ಆಗಿಬಿಡುತ್ತೆ. ಯಾಕಂದರೆ ಒಟ್ಟಿಗೆ ಇರ್ತವೆ, ಅಲ್ಲೇನು ಆ್ಯಂಗಲ್ ಇರೋದೇ ಇಲ್ಲ. ನೋಡಿ, ಈ ರೀತಿ ಇದ್ದರೆ ಆ್ಯಂಗಲ್ ಇರ್ತಾ ಇತ್ತು, 90 ಡಿಗ್ರಿ ಇರ್ತಾ ಇತ್ತು. ಬಟ್ ಅದೆರಡು ಒಟ್ಟಿಗೆ ಬಂದುಬಿಟ್ರೆ ಏನೂ ಆ್ಯಂಗಲ್ ಇರೋದಿಲ್ಲ. ಸೊ ಆ್ಯಂಗಲ್ 0 ಡಿಗ್ರಿ ಆಗುತ್ತೆ. ಸೊ ಎ = 0 ತೊಗೊತೀವಿ. 11/2m, ಎಮ್ ಕಂಡುಹಿಡಿಬೇಕು. 30 × ಹೆಚ್ ಅಂದರೆ ಇಲ್ಲಿ ಕಡಿಮೆ ಯಾವ ಟೈಮ್ ಇದೆಯೋ ಅದನ್ನು ತೊಗೋಬೇಕು. ನೋಡಿದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರೀವಿಯಸ್ ಪ್ರಾಬ್ಲಮ್ಗೂ ಇದಕ್ಕೂ ಫಾರ್ಮುಲಾ ಇಂಟರ್ಚೇಂಜ್ ಆಗುತ್ತೆ. ಇಲ್ಲಿ 11/2m ತೊಗೊತೀವಿ ಫಸ್ಟು, ಯಾಕಂದರೆ ಫಸ್ಟ್ ಹಾಫಲ್ಲಿದೆ ಗಡಿಯಾರದ ಫಸ್ಟ್ ಹಾಫ್, 3 ರಿಂದ 4 ಗಂಟೆ. ಓಕೆ, ಸೊ 11/2m - 30 × 3 90. ಇಲ್ಲಿ -90ನ ಆ ಕಡೆ ಕಳಿಸ್ತೀನಿ, +90 ಆಗುತ್ತೆ. 11/2m. ಈಗ 2 ಇಂದ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 2 × 90, ಈ 11 ಈ ಕಡೆ ಬರುತ್ತೆ ಕೆಳಗಡೆಗೆ, 2 ಮೇಲ್ಗಡೆ ಹೋಗುತ್ತೆ, 11 ಕೆಳಗಡೆ ಬರುತ್ತೆ. ಸೊ ಏನಾಗುತ್ತೆ? 2 × 90 / 11. 2 × 90/11 ಅಂದರೆ 180/11 ಆಗುತ್ತೆ. ಸೊ 180ನ 11ಇಂದ ನಾನು ಭಾಗಾಕಾರ ಮಾಡಿದ್ರೆ ಅಥವಾ ಡಿವೈಡ್ ಮಾಡಿದ್ರೆ 11 1s 11, 8ರಲ್ಲಿ 1 ಹೋದರೆ 7, 70, 11 6s 66, 66, ಮಿಕ್ಕಿತ್ತು 4. ಇದನ್ನು ಹೇಗೆ ಬರೆಯೋದಪ್ಪ ಅಂದರೆ, ಇದು 1 ಅಂತ ಅಂದ್ಕೊಳ್ಳಿ, ಇದು 2, ಇದನ್ನು 3 ಅಂತ ಅಂದ್ಕೊಳ್ಳಿ. ಬರೀಬೇಕಾದ್ರೆ ಯಾವತ್ತು ಫಸ್ಟು 1ನ್ನು ಕೆಳಗಡೆ ಬರೀಬೇಕು, ಇಲ್ಲಿ ಅಡ್ಡಗೆರೆ ಹಾಕಬೇಕು, ಇಲ್ಲಿ 2 ಬರುತ್ತೆ, ಇಲ್ಲಿ ಮೇಲ್ಗಡೆ ಬರುತ್ತೆ. ಓಕೆನಾ, ಸೊ 1 ಏನಿದೆ 11 ಕೆಳಗಡೆ ಬರಿತೀನಿ, ಅಡ್ಡಗೆರೆ ಹಾಕ್ತೀನಿ. 2 16 ಪಕ್ಕಕ್ಕೆ ಬರುತ್ತೆ, 3 4 ಮೇಲ್ಗಡೆ ಬರುತ್ತೆ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ಬನ್ನಿ ನೆಕ್ಸ್ಟ್ ನೋಡೋಣ. ಅಟ್ ವಾಟ್ ಟೈಮ್ ಬಿಟ್ವೀನ್ 5 and 6 o'clock ಹ್ಯಾಂಡ್ಸ್ ಆಫ್ ಎ ಕ್ಲಾಕ್ ರೈಟ್ ಆ್ಯಂಗಲ್ ಅಂತ ಕೇಳಿದರೆ, 5 ರಿಂದ 6 ಗಂಟೆಯ ನಡುವೆ ಯಾವ ಸಮಯದಲ್ಲಿ ಗಡಿಯಾರದ ಮುಳ್ಳುಗಳು ಲಂಬಕೋನದಲ್ಲಿರ್ತವೆ? ನಮಗೆ ಗೊತ್ತಿದೆ ಲಂಬಕೋನ ಅಥವಾ ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ. ಇದರ ಅರ್ಥ ಏನಪ್ಪ? ಹಿಂಗಿರುತ್ತೆ ಅಂತ. ಒಂದು ಈ ಕಡೆ ಇದ್ದರೆ ಒಂದು ಈ ಕಡೆ 90 ಡಿಗ್ರಿ ಇರುತ್ತೆ ಇದು. ಓಕೆ, ಇದು ಕೇಳ್ತಾ ಇದ್ದಾರೆ ಇವಾಗ 90 ಡಿಗ್ರಿ ಹೇಗೆ ಅಂತ. ಸೊ ಆ್ಯಂಗಲ್ ಗೊತ್ತಾಗೋದು ಡೈರೆಕ್ಟಾಗಿ 90. 11/2m ಕಂಡುಹಿಡಿಬೇಕು. 30 × h ಬಿಟ್ವೀನ್ 5 and 6 o'clock ಅಂತ ಹೇಳಿದರೆ, ಹಾಗಾಗಿ 5 ರಿಂದ 6 ಗಂಟೆ ಅಂದರೆ ಕಡಿಮೆ ಯಾವುದಿದೆಯೋ ಅದು ತೊಗೋಬೇಕು. 5 ಗಂಟೆ ತೊಗೊಳ್ತೀನಿ. 30 × 5 150 ಆಗುತ್ತೆ. -150 ಇರುತ್ತೆ, ಯಾಕಂದರೆ ಮೈನಸ್ ಸೈನ್ ಇದೆ. -150ನ ಆ ಕಡೆ ಕಳಿಸ್ತೀನಿ, +150 ಆಗುತ್ತೆ. 150 + 90 ಇದೆ ಅಲ್ಲ ಆಲ್ರೆಡಿ, 150 + 90 240 ಆಗುತ್ತೆ. = 11/2m. ಇವಾಗ ಈ 2ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀನಿ ನಾನು, ಕ್ರಾಸ್ ಮಲ್ಟಿಪ್ಲಿಕೇಶನ್. 2 × 240 480 ಆಗುತ್ತೆ. 11 ಈ ಕಡೆ ಮಲ್ಟಿಪ್ಲೈ ಆಗಿ ಕೆಳಗಡೆ ಬರುತ್ತೆ, 480/11 ಆಗುತ್ತೆ. ಇದನ್ನು ಡಿವೈಡ್ ಮಾಡಿದಾಗ ನಾನು 11 4s 44 ಆಗುತ್ತೆ. 8 - 4 0, 11 3s 33, 7 ಆಗುತ್ತೆ. ಮತ್ತೆ ಇಲ್ಲಿ ನಾನು ತೋರಿಸಿ ನಿಮಗೆ ಹೇಗೆ ಬರೀಬೇಕಂತ. ಇದು 1, ಇದು 2, ಇಲ್ಲಿ ರಿಮೈಂಡರ್ ನಮಗೆ 3.
ಸೊ ಒಂದನ್ನು ಫಸ್ಟ್ ಕೆಳಗಡೆ ಬರಿತೀನಿ, ಪಕ್ಕದಲ್ಲಿ ಎರಡನ್ನು ಬರಿತೀನಿ, ರಿಮೈಂಡರ್ ಏನಿದೆಯೋ 7 ಅದನ್ನು 3 ಮೇಲ್ಗಡೆ ಬರಿತೀನಿ. ಓಕೆನಾ? ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಗಡಿಯಾರ ಮಧ್ಯಾಹ್ನ ಪ್ರಾರಂಭವಾಯಿತು, 10 ನಿಮಿಷಗಳ ನಂತರ 5 ಗಂಟೆ ಮುಳು ತಿರುಗಿತ್ತು. ಅಂದರೆ ಎಷ್ಟು ತಿರುಗಿತ್ತು ಅಂತ ಇಲ್ಲಿ ಪ್ರಶ್ನೆ ಬೇಸಿ. ಎ ಕ್ಲಾಕ್ ಸ್ಟಾರ್ಟೆಡ್ ಅಟ್ ನೂನ್ ಬಟ್ 10 minutes past 5 ಅವರ್ ಹ್ಯಾಂಡ್, ಓನ್ಲಿ ಅವರ್ ಹ್ಯಾಂಡ್ ಕೇಳ್ತಿರೋದು. ಇಲ್ಲಿ ಆ್ಯಂಗಲ್ ಬಿಟ್ವೀನ್ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ಅಂತ ಕೇಳ್ತಾ ಇಲ್ಲ. ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ಮಧ್ಯೆ ಇರುವ ಕೋನ ಅಥವಾ ಆ್ಯಂಗಲ್ ಕೇಳ್ತಾ ಇಲ್ಲ. ಇಲ್ಲಿ ಅವರ್ ಹ್ಯಾಂಡ್ ಎಷ್ಟು ತಿರುಗಿದೆ ಅಂತ ಕೇಳ್ತಿದೆ. ಅಂದರೆ ಸ್ಪೀಡ್ ಆಫ್ ದಿ ಅವರ್ ಹ್ಯಾಂಡ್ ಬೇಕಾಗುತ್ತೆ ಅಷ್ಟೇ ನಮಗೆ. ಸೊ ಅದಕ್ಕೆ ಏನು ಮಾಡ್ತೀನಿ ನಾನು, 12 ಗಂಟೆಯಿಂದ 5 ಗಂಟೆವರೆಗೂ 5 ಗಂಟೆ ಟರ್ನ್ ಆಗಿದೆ. 5 ಗಂಟೆ ಅಂದರೆ 1 ಗಂಟೆಗೆ 60 ನಿಮಿಷ, ಅಲ್ಲಿಗೆ 5 ಗಂಟೆಗೆ 300 ನಿಮಿಷ ಆಗುತ್ತೆ. 300 ನಿಮಿಷ ಅಥವಾ ಮಿನಿಟ್ಸ್ ಆಗುತ್ತೆ. ಎಕ್ಸ್ಟ್ರಾ 10 minutes ಹೇಳಿದಾರೆ ಅವರು, ಅದನ್ನು ತೊಗೊಳ್ತೀನಿ. ಸೊ ಟೋಟಲ್ 310 minutes ಆಗುತ್ತೆ. ನಮಗೆ ಗೊತ್ತಿದೆ ಸ್ಪೀಡ್ ಆಫ್ ದಿ ಅವರ್ ಹ್ಯಾಂಡ್ 0.5 ಡಿಗ್ರಿ ಪರ್ ಮಿನಿಟ್. ಅಲ್ಲಿಗೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 310 × 0.5 155 ಡಿಗ್ರಿ ಆಗುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ಫೈಂಡ್ ದಿ ಆ್ಯಂಗಲ್ ಮೇಡ್ ಬೈ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ಅಟ್ 420 ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಅವರ್ ಹ್ಯಾಂಡ್ ಮತ್ತು ಮಿನಿಟ್ ಹ್ಯಾಂಡ್ ಎರಡರ ಮಧ್ಯೆ ಇರುವಂತಹ ಆ್ಯಂಗಲ್ ಎಷ್ಟು ಅಂತ ಕೇಳ್ತಾ ಇರೋದು ಅಲ್ವಾ. ಸೊ ಅದಕ್ಕೆ ಏನು ಮಾಡ್ತೀವಿ, ಫಾರ್ಮುಲಾ ಬರ್ಕೊಳ್ಳೋಣ. ಯಾಕಂದರೆ ಫಸ್ಟ್ ಹಾಫ್ ಇರೋದ್ರಿಂದ 11/2 m ಅಂತ ಬರ್ಕೊಳ್ಳೋಣ, -30h. ಓಕೆ, 11/2 m, 11/2 × m ಅಂದರೆ 20 ಕೊಟ್ಟಿದ್ದಾರೆ ಅವರೇ, ಬರ್ಕೊತೀನಿ. -30 × h. ಸೊ 11 × 10 110, 30 × 4 120. ಸೊ ನಮ್ಗೆ ಆನ್ಸರ್ ಏನು ಬರುತ್ತೆ, 10 ಡಿಗ್ರಿ ಸರಿಯಾದ ಉತ್ತರ. ಫೈಂಡ್ ದಿ ರಿಫ್ಲೆಕ್ಸ್ ಆ್ಯಂಗಲ್ ಮೇಡ್ ಬೈ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ಅಟ್ 10:25 ಅಂತ ಕೇಳ್ತಾ ಇದ್ದಾರೆ. ಸೊ ರಿಫ್ಲೆಕ್ಸ್ ಆ್ಯಂಗಲ್ ಫೈಂಡ್ ಔಟ್ ಮಾಡೋಕ್ಕೆ ಮುಂಚೆ ಆ್ಯಂಗಲ್ ಫೈಂಡ್ ಔಟ್ ಮಾಡೋಣ. ಏನಪ್ಪ ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಈಗ ನಾನಿಲ್ಲಿ AOB ಅಂತ ಬರ್ಕೊತೀನಿ. ಇದು ಆ್ಯಂಗಲ್ ಅಂತ ಅಂದ್ಕೊಳ್ಳೋಣ. ಇದು ಅಂದ್ಕೊಳ್ಳೋಣ ನಾವು 100 ಡಿಗ್ರಿ ಇದೆ ಅಂತ ಅಂದ್ಕೊಳ್ಳೋಣ. ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ಮಿಕ್ಕಿದ್ದು ಈ ಕಡೆಯಿಂದ ಬಂದರೆ ಎಷ್ಟಾಗುತ್ತೆ ಅಂತ. ಇದರ ಅರ್ಥ ಏನಪ್ಪ ಅಂದರೆ, ಈಗ ನೋಡಿ, ಆ್ಯಂಗಲ್ ಈಸ್ ಈಕ್ವಲ್ ಟು 100 ಡಿಗ್ರಿ ಆದರೆ ರಿಫ್ಲೆಕ್ಸ್ ಆ್ಯಂಗಲ್ ಏನಾಗುತ್ತಪ್ಪ ಅಂದರೆ 360 - 100 ಆಗುತ್ತೆ. ಅಲ್ಲಿಗೆ ಎಷ್ಟಾಗುತ್ತೆ, 260 ಡಿಗ್ರಿ ಆಗುತ್ತೆ. ಪ್ರತಿಫಲಿತ ಕೋನ ಈ ರಿವರ್ಸ್ ತೊಗೊಂಡ್ರೆ ಅಂದರೆ 360 ಡಿಗ್ರಿಲಿ ಮೈನಸ್ ಮಾಡಬೇಕು ಅಷ್ಟೇ, ಸಿಂಪಲ್. ಅಷ್ಟು ನಾನು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಮತ್ತೆ 10 ಗಂಟೆ ಆಗಿರೋದ್ರಿಂದ A ಈಸ್ ಈಕ್ವಲ್ ಟು 30h - 11/2 m. ಓಕೆ, ಇವಾಗ 30 × h ಅಂದರೆ 10 -11/2 m ಅಂದರೆ ಎಷ್ಟು, 25. ಓಕೆನಾ? ಈಗ 30 × 10 300 ಆಗುತ್ತೆ, -11 × 25 ತುಂಬ ಈಸಿ ಮಲ್ಟಿಪ್ಲೈ ಮಾಡೋದು. 2 ಬರಿತೀವಿ, 5 ಬರಿತೀವಿ, 2 + 5 2 ಆಯಿತು. ಈಗ 2 ಇರೋದ್ರಿಂದ ನಾವೇನು ಮಾಡ್ಬೋದು, ಇದನ್ನು ಡಿವೈಡ್ ಮಾಡೋದು. 275/2 ಮಾಡಿದ್ರೆ ಎಷ್ಟಾಗುತ್ತೆ, ಅಲ್ಲಿಗೆ 300 -137.5 ಆಗುತ್ತೆ ಅಲ್ವಾ. ನೋಡಿ ಹೇಗೆ ಮಾಡಿದೆ ಅಂತ, 275/2 ಮಾಡಿದೆ, ಅರ್ಧ ಮಾಡಿದೆ ಅಷ್ಟೇ. 2 1 2 ಅಲ್ವಾ, 2 3 6 15 ಹೋಯ್ತು, 2 7 14.5 ಕರೆಕ್ಟ್. ಈಗ ಇದನ್ನು ಮೈನಸ್ ಮಾಡಿದ್ರೆ ನಾನು 300 - 137.5 ಮಾಡ್ತೀನಿ. ಓಕೆ, ಸೊ 0.5 ಬಂತು. 9 6 ಹೋದರೆ 9 7 ಹೋದರೆ 2, 9 3 ಹೋದರೆ 6, 2 1 ಹೋದರೆ 162.5 ಬಂತು ನನಗೆ. 162.5 ಬಂದುಬಿಟ್ಟು ಇದು ಆ್ಯಂಗಲ್ ಅಷ್ಟೇ. ಈಗ ರಿಫ್ಲೆಕ್ಸ್ ಆ್ಯಂಗಲ್ ಬೇಕು ಅಂದರೆ ಇದರ ಅರ್ಥ ಏನೋ ಅರ್ಥ, 360 - 162.5 ಆಗಬೇಕು. ಸೊ ಏನು ಮಾಡ್ತೀನಿ ಇಲ್ಲಿ ನಾನು, 360 - 162.5 ಮಾಡ್ತೀನಿ. ಅಲ್ಲಿಗೆ 10ರಲ್ಲಿ 5 ಹೋದರೆ 5, ಇಲ್ಲಿ 9, 9ರಲ್ಲಿ 2 ಹೋದರೆ 7, 15ರಲ್ಲಿ 6 ಹೋದರೆ 9, 2ರಲ್ಲಿ 1 ಹೋದರೆ 197.5 ಬರುತ್ತೆ ನನಗೆ. ಅಲ್ಲಿಗೆ ಆಪ್ಷನ್ ಎ 197.5 ಸರಿಯಾದ ಉತ್ತರ. ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ನೆನಪಿರಲಿ, ಆ್ಯಂಗಲ್ನ ನಾರ್ಮಲ್ ಆಗಿ ಫೈಂಡ್ ಔಟ್ ಮಾಡಬೇಕು, ಕೊನೆಗೆ 360 ಡಿಗ್ರಿಲಿ ಮೈನಸ್ ಮಾಡಬೇಕು ಅಷ್ಟೇ. ಅಷ್ಟನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ಸಾಕು. ಓಕೆ, ಬನ್ನಿ ಇನ್ನೊಂದು ಕ್ವಶನ್ ನೋಡೋಣ. ಫೈಂಡ್ ದಿ ರಿಫ್ಲೆಕ್ಸ್ ಆ್ಯಂಗಲ್ ಮೇಡ್ ಬೈ ಅವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ಅಟ್ 10:25. ಐ ಥಿಂಕ್ ಇಟ್ ಇಸ್ ದ ಸೇಮ್ ಕ್ವಶನ್. ಎಸ್, ಸೊ ವಿ ಹ್ಯಾವ್ ಆಲ್ರೆಡಿ ಡನ್ ಇಟ್.
ಓಕೆ, ಸೊ ಐ ಹೋಪ್ ನಿಮಗೆ ಈ ಕ್ಲಾಕ್ಸ್ ವೀಡಿಯೋಸ್ನ ಗಡಿಯಾರದ ಪ್ರಶ್ನೆಗಳು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದ.